ನಮಸ್ಕಾರ ಸ್ನೇಹಿತರೆ. ಸಮಾಜದಲ್ಲಿ ಇಂದಿಗೂ ಕೂಡ ಮೌನವಾಗಿ ನಡೆಯುತ್ತಿರುವಂತಹ ಒಂದು ಕ್ರೌರ್ಯ ಇದೆ. ಅದೇ ಸಾಮಾಜಿಕ ಬಹಿಷ್ಕಾರ. ಈ ಅನಿಷ್ಟವನ್ನು ತಡೆಯೋದಕ್ಕೆ ರಾಜ್ಯ ಸರ್ಕಾರ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ಮಸೂದೆ 2025 ವಿಧಾನಸಭೆಯಲ್ಲಿ ಮಂಡನೆಯನ್ನು ಮಾಡಿದೆ. ಇದು ಸಾಮಾಜಿಕ ನ್ಯಾಯದತ್ತ ಇರಿಸಿದಂತಹ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಸಾಮಾಜಿಕ ಬಹಿಷ್ಕಾರ ಹಳೆಯ ಕಾಲದ ಆಚರಣೆ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ, ನಗರಗಳಲ್ಲಿ ತಣ್ಣನೆಯ ಕ್ರೌರ್ಯವಾಗಿ ಜೀವಂತವಾಗಿದೆ. ಸಮುದಾಯಗಳ ಹೆಸರಲ್ಲಿ, ಮರ್ಯಾದೆಯ ನೆಪದಲ್ಲಿ ಅಘೋಷಿತ ಅಧಿಕಾರವನ್ನು ಬಳಸಿ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತಹ ಪ್ರಯತ್ನ ಕೂಡ ಇವತ್ತಿಗೂ ಕೂಡ ನಡೀತಾ ಇದೆ. ಈ ಕಹಿ ಸತ್ಯವನ್ನು ಈ ಮಸೂದೆ ಸ್ಪಷ್ಟವಾಗಿ ಒಪ್ಪಿಕೊಂಡಿದೆ. ಇನ್ನು ಕೆಲವರು ಪ್ರಶ್ನೆಯನ್ನು ಮಾಡಬಹುದು, SC/ST ದೌರ್ಜನ್ಯ ತಡೆ ಕಾಯ್ದೆ ಇರುವಾಗ ಈ ಹೊಸ ಮಸೂದೆ ಅಗತ್ಯವಾದರೂ ಏನಿದೆ ಅಂತ. ಇದಕ್ಕೆ ಉತ್ತರ ಅತ್ಯಂತ ಸರಳವಾಗಿದೆ. ಕೇಂದ್ರ ಕಾಯ್ದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಮಾತ್ರ ಸೀಮಿತ. ಆದರೆ ವಾಸ್ತವದಲ್ಲಿ ಬಹಿಷ್ಕಾರ ಅವರಿಗೆ ಮಾತ್ರ ಅಲ್ಲ, ಅಂತರ್ಜಾತಿ ಮದುವೆ, ವೈಯಕ್ತಿಕ ವಿವಾದ, ಗ್ರಾಮದ ಶ್ರೇಣೀಕರಣವನ್ನು ಪ್ರಶ್ನಿಸುವುದು, ಸ್ವಾತಂತ್ರ್ಯವನ್ನು ಧೈರ್ಯವಾಗಿ ಹೇಳಿಕೊಳ್ಳುವಂತಹದ್ದು, ಇವೆಲ್ಲವೂ ಕೂಡ ಬಹಿಷ್ಕಾರಕ್ಕೆ ಮುಖ್ಯ ಕಾರಣಗಳಾಗ್ತಾ ಇದೆ. ಹೀಗಾಗಿ ಎಲ್ಲ ಸಮುದಾಯಗಳಿಗೂ ಕೂಡ ರಕ್ಷಣೆಯನ್ನ ನೀಡುವಂತಹ ಕಾನೂನು ಅಗತ್ಯವಾಗಿತ್ತು. ಮಹಾರಾಷ್ಟ್ರದಲ್ಲಿ 2016ರಲ್ಲೇ ಇಂತಹ ಕಾನೂನನ್ನು ಜಾರಿಗೆ ತರಲಾಗಿತ್ತು. ಕರ್ನಾಟಕವು ತಡವಾಗಿ ಆದರೂ ಕೂಡ ಸರಿಯಾದ ಹೆಜ್ಜೆಯನ್ನ ಇಟ್ಟಿದೆ. ಇತ್ತೀಚಿನ ಘಟನೆಗಳು ಬಹಿಷ್ಕಾರ ಎಷ್ಟು ಭೀಕರ ಅನ್ನೋದನ್ನ ತೋರಿಸಿದೆ. ಶಿವಮೊಗ್ಗದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಒಂದು ಕುಟುಂಬಕ್ಕೆ ಬಹಿಷ್ಕಾರವನ್ನು ಹಾಕಲಾಗಿದೆ. ಅದೇ ರೀತಿ ಚಿತ್ರದುರ್ಗದಲ್ಲಿ ಅಂಗವಿಕಲ ದಂಪತಿಗೆ ಆಶ್ರಯವನ್ನು ನೀಡಿದ್ದಕ್ಕೆ ಪೋಷಕರಿಗೆ ದಂಡವನ್ನು ಕೂಡ ಹಾಕಲಾಗಿದೆ. ಇನ್ನು ಯಾದಗಿರಿಯಲ್ಲಿ ಪ್ರಕರಣವನ್ನು ಹಿಂಪಡೆಯೋದಕ್ಕೆ ನಿರಾಕರಿಸಿರೋದ್ರಿಂದ 250ಕ್ಕೂ ಹೆಚ್ಚು ದಲಿತರಿಗೆ ಅಂಗಡಿ, ದೇವಸ್ಥಾನ, ಸಾರ್ವಜನಿಕ ಸ್ಥಳಗಳ ಪ್ರವೇಶವನ್ನೇ ನಿರಾಕರಿಸಲಾಗಿದೆ. ಇವು ವ್ಯಕ್ತಿಯ ಘನತೆ, ಜೀವನೋಪಾಯವನ್ನು ಕಿತ್ತುಕೊಳ್ಳುವಂತಹ ವ್ಯವಸ್ಥಿತ ಪ್ರಯತ್ನಗಳು ಅಂದರೂ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಈ ಮಸೂದೆ ಅತ್ಯಂತ ಮಹತ್ವವನ್ನು ಪಡೆಯುತ್ತೆ. ಈ ಮಸೂದೆ ಸುಮಾರು 20 ಬಗೆಯ ಸಾಮಾಜಿಕ ಬಹಿಷ್ಕಾರಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ. ಸಾರ್ವಜನಿಕ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಪ್ರವೇಶ ನಿರಾಕರಣೆ, ಸಮುದಾಯದಿಂದ ಹೊರಹಾಕೋದು, ವ್ಯಾಪಾರ ಉದ್ಯೋಗಕ್ಕೆ ಅಡ್ಡಿಯನ್ನು ಉಂಟು ಮಾಡುವಂತಹದ್ದು, ಉಡುಗೆ ಭಾಷೆ ಮೇಲೆ ಬಲವಂತ, ಶವ ಸಂಸ್ಕಾರಕ್ಕೆ ತಡೆಯನ್ನು ಒಡ್ಡುವಂಥದ್ದು, ಪೂಜೆಗೆ ಅಡ್ಡಿಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಬಹಿಷ್ಕಾರದ ರೂಪಗಳು ಅಂತ ಕಾನೂನು ಗುರುತಿಸಿದೆ. ಇಂತಹ ಬಹಿಷ್ಕಾರವನ್ನು ವಿಧಿಸುವಂತಹ ಜಾತಿ ಪಂಚಾಯಿತಿಗಳು, ಸ್ಥಳೀಯ ಗುಂಪುಗಳು, ಅನಧಿಕೃತ ಸಭೆಗಳನ್ನು ಶಿಕ್ಷೆಗೆ ಒಳಪಡಿಸುವಂತಹ ಉದ್ದೇಶ ಈ ಮಸೂದೆ ಹೊಂದಿದೆ. ಆದರೆ ಕಾನೂನು ಮಾಡಿದರೆ ಸಾಕಾಗೋದಿಲ್ಲ, ಅದರ ಸಮರ್ಪಕ ಅನುಷ್ಠಾನವೂ ಅಗತ್ಯ. ಹಾಗಾದಾಗ ಮಾತ್ರವೇ ಈ ಮಸೂದೆಗೆ ಒಂದು ಅರ್ಥ ಸಿಗುತ್ತೆ. ಸಾಮಾಜಿಕ ಬಹಿಷ್ಕಾರ ಅನ್ನೋ ಅನಿಷ್ಟ ಈ ಸಮಾಜವನ್ನು ಬಿಟ್ಟು ತೊಲಗೋದಕ್ಕೆ ಕಿಂಚಿತ್ತಾದರೂ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಐಕಾನನ್ನು ಒತ್ತೋದನ್ನು ಮರೆಯದಿರಿ. ನಮಸ್ಕಾರ.